ಕಾರ್ ಇವಾಗ ಆಫ್ ಕಂಡೀಷನಲ್ಲಿ ಇದೆ. ಆನ್ ಮಾಡ್ತೀನಿ, ಜಸ್ಟ್ ಲಿಸನ್ ಟು ದಿಸ್ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕಾರ್ ಆನ್ ಆಯಿತು. ಓ ಶಿಟ್, ಕಾರ್ ಆಫ್ ಆಯ್ತಾ? ವಾಟ್ ದ ನೋಡ್ಬೋದು ಸ್ನೇಹಿತರೆ, ಕಾರ್ ಆ್ಯಕ್ಚುಲಿ ಆನಲ್ಲಿದೆ ಆ್ಯಂಡ್ ಒಳಗಡೆ ಕ್ಯಾಬಿನ್ ಎಷ್ಟು ಇನ್ಸುಲೇಟೆಡ್ ಆಗಿದೆ ಅಂತ ಅನ್ನೋದು. ಬಟ್ ನಿಮಗೆ ಇನ್ನೂ ತುಂಬ ಅಂದರೆ ತುಂಬ ಕ್ಲಿಯರ್ ಕಟ್ ಇಮೇಜ್ ಕೊಟ್ಬಿಡ್ತೀನಿ ಕಾರ್ ಒಳಗಡೆ ಎಷ್ಟು ರಿಫೈನ್ಡ್ ಇದೆ ಅಂತ ಅನ್ನೋದಕ್ಕೆ. ಆ ಟೆಸ್ಟ್ಗೆ ಜಂಪ್ ಆಗೋಣ ಬನ್ನಿ. ಟೆಸ್ಟ್ ಮಾಡ್ತೀನಿ ಅಂತ ಹೇಳಿದೆ, ಅದೇ ಸೌಂಡ್ ಟೆಸ್ಟ್ ಸ್ನೇಹಿತರೆ. ಇವಾಗ ಇಂಜಿನ್ ಆಫಲ್ಲಿದೆ ಆ್ಯಂಡ್ ಸೌಂಡ್ ಟೆಸ್ಟ್ ಮಾಡೋಕ್ಕೆ ನನ್ನ ಹತ್ರ ಸೌಂಡ್ ಮೀಟರ್ ಸಹ ಇದೆ. ಇದು ಡೆಸಿಬಲಲ್ಲಿ ತೋರಿಸುತ್ತೆ ಆ್ಯಂಡ್ ಸ್ಕ್ರೀನ್ ರೆಕಾರ್ಡಿಂಗ್ ಸಹ ಆನ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನಿಮಗೆ ಅದು ಲೆಫ್ಟಲ್ಲಿ ತೋರಿಸ್ತಾ ಇರುತ್ತೆ ಎಷ್ಟು ಅಂತ ಅನ್ನೋದು. ಬಟ್ ನಿಮ್ಮ ರೆಫರೆನ್ಸ್ಗೆ ಇದನ್ನೂ ಸಹ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಆಫಲ್ಲಿದೆ ಆ್ಯಂಡ್ ಆಫಲ್ಲಿದ್ದಾಗ ಎಷ್ಟು ಸೌಂಡ್ ಬರುತ್ತೆ ಅಂತ ನಾನು ಅದನ್ನು ನೋಡಿ. ಬಟ್ ಸ್ವಲ್ಪ ಬಿಸಿ ಏರಿಯಲ್ಲಿ ಇದ್ದೀನಿ, ಆ ಸೌಂಡ್ ಕೂಡ ಕ್ಯಾಚ್ ಮಾಡುತ್ತೆ ಇದು. ಬಟ್ ಸ್ಟಿಲ್ ನೋಡ್ಕೊಳ್ಳಿ. ಏಯ್ಟಿ ಟು 83 ಅಷ್ಟೇ ಇರೋದು. ಬಟ್ ಆನ್ ಮಾಡಿದಾಗ ಇಂಜಿನ್ ಎಷ್ಟು ಬರುತ್ತೆ ಅಂತ ಅದನ್ನು ನೋಡೋಣ. ನೋಡಿ, ಆಲ್ಮೋಸ್ಟ್ ಅಷ್ಟು ವೇರಿಯೇಷನ್ನೇ ಇಲ್ಲ, ಅಷ್ಟೇ ಇರೋದು. ಆ್ಯಂಡ್ ವೈಬ್ರೇಷನ್ ಸ್ವಲ್ಪ ನಿಮಗೆ ಫೀಲ್ ಆಗುತ್ತೆ 3 ಸಿಲಿಂಡರು. ಬಟ್ ಸೌಂಡಿಂಗ್ ವೈಸ್ ಅಂತ ಏನು ತುಂಬ ಹಾರ್ಸಾಗೆ ಸೌಂಡ್ ಮಾಡ್ತಾ ಇಲ್ಲ ಇಂಜಿನ್ನು. ಬಟ್ ಕ್ಯಾಬಿನು ಎಷ್ಟು ಇನ್ಸುಲೇಟೆಡ್ ಆಗಿದೆ ಅಂತ ಅದನ್ನ ನಿಮಗೆ ತೋರಿಸ್ತೀನಿ ಇವಾಗ. ಆ್ಯಂಡ್ ಒಳಗಡೆ ಕೂತಿದ್ದೀವಿ ಇವಾಗ ಆ್ಯಂಡ್ ಕಾರ್ ಕೂಡ ಆಫಲ್ಲಿದೆ. ಇವಾಗ ನೋಡಿ ಮೀಟರ್ನ, 64 65 ಎಲ್ಲ ಟಿಕ್ಕಿಂಗ್ ಆಗ್ತಾಯಿದೆ. ಬಟ್ ಸ್ಟಾರ್ಟ್ ಮಾಡಿದಾಗ ಎಷ್ಟು ಬರುತ್ತೆ ನೋಡೋಣ. ಒಂದು ನಿಮಿಷ. ನೋಡಿ ಗೈಸ್, 63 64 ಇದ್ದಿದ್ದು 65 66 ವರೆಗೂ ಅಷ್ಟೇ ತೋರಿಸ್ತಾ ಇರೋದು. ಸೊ ಅಷ್ಟು ಕ್ಯಾಬಿನ್ ಇನ್ಸುಲೇಟೆಡ್ ಆಗಿದೆ. ಹೊರಗಡೆ ಏನು ನಾಯ್ಸ್ ಕೇಳತ್ತೆ ನಿಮಗೆ, ಅಷ್ಟಾಗಿ ಒಳಗಡೆ ಕೇಳಿಸೋದೇ ಇಲ್ಲ. ಸೊ ದಟ್ಸ್ ದ ಬ್ಯೂಟಿ ಆಫ್ ದಿಸ್ ಕಾರ್ ಸ್ನೇಹಿತರೆ. ಕ್ಯಾಬಿನ್ ವೆಲ್ ಇನ್ಸುಲೇಟೆಡ್ ಸ್ನೇಹಿತರೆ. ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಹತ್ರ ಬ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನಿವತ್ತು ಈ ಹೊಸ ಸ್ವಿಫ್ಟ್ ಅಂದರೆ 2024 ಸ್ವಿಫ್ಟ್ದು ಡ್ರೈವ್ ರಿವ್ಯೂ ಮಾಡ್ತಾ ಇದ್ದೀನಿ. ನಾನು ಓಡಿಸ್ತಾ ಇರೋದು ಟಾಪ್ ಎಂಡು ZXi ಪ್ಲಸ್. ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್ ಸ್ನೇಹಿತರೆ, ಬಿಕಾಸ್ ಅಕ್ರಾಸ್ ದ ವೇರಿಯಂಟ್ ಸೇಮ್ ಪೆಟ್ರೋಲ್ ಇಂಜಿನೇ ಬರ್ತಾ ಇರೋದು. ಬಟ್ ನಾನು ಇವತ್ತು ಓಡಿಸ್ತಾ ಇರೋದು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. 1 ಟು ಡ್ರೈವ್ ಫ್ಯಾಕ್ಟರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ, ಬಿಕಾಸ್ ಮ್ಯಾನ್ಯುಯಲ್ ಈಸ್ ಆಲ್ವೇಸ್ ಅ ಮ್ಯಾನ್ಯುಯಲ್ ಸ್ನೇಹಿತರೆ. ನೀವು ಯಾರಾದರೂ ಮಾರುತಿ ಸುಜುಕಿ ಕಾರ್ಗಳನ್ನ ನೋಡ್ತಾ ಇದ್ದೀರಾ ಅಂತಂದ್ರೆ ಇನ್ಫ್ಯಾಂಟ್ರಿ ರೋಡಲ್ಲಿರುವಂತಹ ವರುಣ್ ಮೋಟರ್ಸ್ ಮಾರುತಿ ಸುಜುಕಿ ಶೋರೂಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಸ್ಟಾರ್ಟ್ ದಿಸ್ ವ್ಲಾಗ್ ಸ್ನೇಹಿತರೆ. ಇದಕ್ಕಿಂತ ಮುಂಚೆ ZXi ವೇರಿಯಂಟ್ ನಾನು ವಾಕ್ ಅರೌಂಡ್ ರಿವ್ಯೂ ಎಲ್ಲ ಪ್ರಾಪರ್ ಆಗಿ ಮಾಡಿದ್ದೀನಿ. ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ, ಅಲ್ಲಿ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಕಾರಲ್ಲಿ ಏನೇನೆಲ್ಲ ಫೀಚರ್ಸ್ ಇದೆ ಅಂತ ಅನ್ನೋದು. ಆ್ಯಂಡ್ VXi ಆಪ್ಷನಲ್ ಕೂಡ ಮಾಡಿದ್ದೀನಿ. ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಅಂತಲೇ ಅನ್ಬೋದು ಅದನ್ನ ಆ್ಯಕ್ಚುಲಿ, ಬಿಕಾಸ್ ಒಂದು ಕಾರಲ್ಲಿ ಕೂತಾಗ ಏನೇನು ನೆಸೆಸಿಟಿ ಫೀಚರ್ಸ್ ಬೇಕು ಎಲ್ಲ ಅದರಲ್ಲಿ ಕೊಟ್ಟಿದ್ದಾರೆ. ನೋಡಿಲ್ಲ ಅಂತಲೇ ಹೋಗಿ ನೋಡ್ಕೊಂಬನ್ನಿ, ಚಾನಲಲ್ಲಿ ಇರುತ್ತೆ, ಅಥವಾ ಐ ಕಾರ್ಡ್ ಮೇಲಾದರೂ ಕ್ಲಿಕ್ ಮಾಡ್ಬೋದು ನೀವು. ಇಂಜಿನ್ ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ. ಸ್ಟಾರ್ಟ್ ಮಾಡಿದ್ರೆ ಕಾರ್ ಸ್ಟಾರ್ಟ್ ಆದಾಗ ಲೈಟಾಗಿ ಒಂದು ವೈಬ್ರೇಷನ್ ಬಂತು, ಬಿಕಾಸ್ ಈ ಕಾರಲ್ಲಿ ಹೊಸ ಇಂಜಿನ್ ಕೊಟ್ಟಿದ್ದಾರೆ. G ಸೀರೀಸ್ ಇಂಜಿನು, 3 ಸಿಲಿಂಡರ್ ಇಂಜಿನು, 8 bhp ಪವರ್ ಮತ್ತೆ 1 Nm ಟಾರ್ಕ್ ಕಮ್ಮಿ ಆಗಿದೆ. ಅಂದರೆ 81 bhp ಪವರ್ ಮತ್ತೆ 112 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುವಂಥ ಇಂಜಿನ್ ಇದು. ಬಟ್ ಆ ಒಂದು 3 ಸಿಲಿಂಡರ್ ಇಂಜಿನ್ನು ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ, ಆನ್ ಮಾಡಿದಾಗ ಒಂದು ಟಿಪಿಕಲ್ ವೈಬ್ರೇಷನು ಒಂದು ಫೀಲ್ ಆಗೇ ಆಗತ್ತೆ ನಿಮಗೆ. ಬಟ್ ಒಂದ್ಸಲ ಆನ್ ಆದರೆ ಕಾರ್ ಆಲ್ಮೋಸ್ಟ್ ಪೂರ್ತಿಯಾಗಿ ಸೈಲೆಂಟ್ ಆಗಿಬಿಡುತ್ತೆ. ಕ್ಯಾಬಿನ್ ಅಲ್ಲಿ ಎಲ್ಲೋ ಒಂದ್ ಕಡೆ ಇಲ್ಲಿ ವೈಬ್ರೇಷನ್ ಸ್ಪೀಡ್ ಏನಂತ ಬಿಟ್ರೆ ಮ್ಯಾಕ್ಸಿಮಮ್ ಕ್ಯಾಬಿನ್ ತುಂಬಾ ಸೈಲೆಂಟ್ ಆಗೇ ಇರುತ್ತೆ. ಕಂಪ್ಯಾರಿಟಿವ್ಲಿ ಟಿಯಾಗೋ ಏನಿದೆ 3 ಸಿಲಿಂಡರ್ ಇಂಜಿನ್ ರೈವಲ್, ಅದಕ್ಕೆ ಕಂಪೇರ್ ಮಾಡಿದ್ರೆ ಫಾರ್ ವೇ ಬೆಟರ್ ಸ್ನೇಹಿತರೆ. ಸೀರಿಯಸ್ಲಿ ಐಮ್ ಸೇಯಿಂಗ್, ಅದಂತೂ ಇನ್ನೂ ಅಲ್ಲಾಡೋಗುತ್ತೆ. ಬಟ್ ಇಲ್ಲ ಅಂತ ಏನು ವೈಬ್ರೇಷನ್ ಕಾಣ್ತಾ ಇಲ್ಲ. ಸೊ 3 ಸಿಲಿಂಡರ್ ಆದರೂ ದೇ ಹ್ಯಾವ್ ನೈಲ್ಡ್ ಇಟ್ ಅಂತ ಹೇಳ್ಬೋದು ಮಾರುತಿ ಸುಜುಕಿನವರು. 8 bhp ಕಮ್ಮಿ ಆಗಿದೆ ಅಂದ ತಕ್ಷಣ ನಿಮಗೆ ತಲೆಗೆ ಬರೋದು ಕಾರಿನ ಫುಲ್ ಕಮ್ಮಿ ಆಗಿದೆ ಅಂತ. ನಿಮಗೆ ಫಸ್ಟ್ ಕ್ಲಾರಿಟಿ ಕೊಟ್ಬಿಡ್ತೀನಿ ಸ್ನೇಹಿತರೆ. ಇಟ್ಸ್ ಟೇಕಿಂಗ್ ಬಿಟ್ ಟೂ ಲಾಂಗ್, ಬಟ್ ಬೇರ್ ವಿತ್ ಮೀ ಸ್ನೇಹಿತರೆ. ಪವರ್ ಅಂತಂದರೆ ಇಟ್ಸ್ ರಿಲೇಟೆಡ್ ಟು ಟಾಪ್ ಸ್ಪೀಡ್ ಸ್ನೇಹಿತರೆ. ಟಾರ್ಕ್ ಅಂತಂದರೆ ಇಟ್ಸ್ ರಿಲೇಟೆಡ್ ಟು ಆಕ್ಸಿಲರೇಷನ್, ಅಂದರೆ ಕಾರಲ್ಲಿ ಎಷ್ಟು ದಮ್ಮಿದೆ ಅಂತ ಅನ್ನೋದು. ಹಾಗಾಗಿನೇ 8 bhp ಕಮ್ಮಿ ಆಗಿರೋದ್ರಿಂದ ಈ ಕಾರಲ್ಲಿ ಟಾಪ್ ಸ್ಪೀಡು ಕಮ್ಮಿ ಆಗಿರೋವಂಥದ್ದು. ಹಳೆ ಸ್ವಿಫ್ಟು 170 ತನಕ ಹೋಗ್ತಾ ಇತ್ತು, ಬಟ್ ಈ ಸ್ವಿಫ್ಟು 160ಗೆ ಟಾಪ್ ಸ್ಪೀಡ್ ಆಗಿರೋದು. ಆ್ಯಂಡ್ ಪೋಸ್ಟ್ 120 ಅಥವಾ 130 ಮೇಲೆ ಕಾರ್ ಆ್ಯಕ್ಚುಲಿ ಸ್ಟ್ರಗಲ್ ಮಾಡುತ್ತೆ ಮೂವ್ ಮಾಡೋಕ್ಕೆ. ದಟ್ಸ್ ಬಿಕಾಸ್ ಆಫ್ ದ ರಿಡ್ಯೂಸ್ಡ್ ಪವರ್. ಬಟ್ 1 Nm ಟಾರ್ಕ್ ಏನು ಕಮ್ಮಿ ಆಗಿದೆ, ಅದು ಎಲ್ಲೂ ಫೀಲ್ ಆಗಲ್ಲ ಸ್ನೇಹಿತರೆ, ಬಿಕಾಸ್ ಅಷ್ಟು ಚೆನ್ನಾಗಿ ಟ್ಯೂನ್ ಮಾಡಿದ್ದಾರೆ. ಅದು ಹೆಂಗೆ ಅಂತ ನಾನು ಹೋದಾಗ ತೋರಿಸ್ತೀನಿ ನಿಮಗೆ. ಇವಾಗ ಸಾಕು ಮಾತಾಡಿದ್ದು. ಸೊ ನಿಮ್ಮ ತಲೆಯಲ್ಲಿ ಏನಿತ್ತು
ಪವರ್ ಕಮ್ಮಿ ಆಗಿರೋದು, ದಮ್ ಕಮ್ಮಿ ಆಗಿದೆ ಅಂತ. ನೋ ಸ್ನೇಹಿತರೆ, ದಮ್ ಈಸ್ ರಿಲೇಟೆಡ್ ಟು ಟಾರ್ಕ್. ಸೊ ಟಾಪ್ ಸ್ಪೀಡ್ ರೆಡ್ಯೂಸ್ ಆಗಿರೋದು ಆ್ಯಕ್ಚುಲಿ. ಫಸ್ಟ್ ಗೇರ್ಗೆ ಸ್ಲಾಟ್ ಮಾಡಿದ್ದೀನಿ, ಗೇರ್ ಬಾಕ್ಸ್ ಸಖತ್ ಸ್ಲಿಕ್ ಆಗಿದೆ. ಮೂವ್ ಮಾಡೋಣ. ಕ್ಲಚ್ ಆ್ಯಕ್ಚುಲಿ ಹೆವಿ ಅಂತಂದರೆ ಹೆವಿ ಲೈಟ್ ಆಗಿದೆ ಸ್ನೇಹಿತರೆ, ಬಿಟ್ಟರೆ ಹೆವಿ ಲೈಟ್ ಆಗಿದೆ ಕ್ಲಚ್ಚು. ಇನಿಷಿಯಲ್ ಇಂಪ್ರೆಷನ್ಸ್, ಕಾರ್ ಇಸ್ ಕ್ವೈಟ್ ಸ್ಮೂತ್ ಸ್ನೇಹಿತರೆ. 3 ಸಿಲಿಂಡರ್ ಇಂಜಿನ್ ಅಂತಾನೆ ಅನ್ಸಲ್ಲ ಅಪಾರ್ಟ್ ಫ್ರಮ್ ಸೌಂಡ್. ಬಟ್ ಪವರ್ ಕಮ್ಮಿ ಆಗಿದೆ ಅಥವಾ ಟಾರ್ಕ್ ಕಮ್ಮಿ ಆಗಿದೆ, ಅದು ಎಲ್ಲಂದ್ರೆ ಎಲ್ಲೂ ಫೀಲ್ ಆಗಲ್ಲ ನಿಮಗೆ. ಅಷ್ಟು ಬ್ಯೂಟಿಫುಲ್ ಆಗಿ ಟ್ಯೂನ್ ಮಾಡಿದ್ದಾರೆ ಮಾರುತಿ ಸುಜುಕಿನವರು ಈ ಇಂಜಿನ್ನ. ಒಂಥರ ಸ್ಪೋರ್ಟಿ ಕ್ಯಾರೆಕ್ಟರಿಸ್ಟಿಕ್ಸ್ ಫೀಲ್ ಆಗುತ್ತೆ ಸ್ನೇಹಿತರೆ. ಈ ಸೀರೀಸ್ ಅಲ್ಲಿ ನಿಮ್ಗೆ ಒಂದು ಸ್ಪೋರ್ಟಿನೆಸ್ ಕಾಣ್ತಾ ಇರಲಿಲ್ಲ. ಇಟ್ಸ್ ಆಲ್ ಅಬೌಟ್ ದ ಲೀನಿಯರ್ ಕ್ಯಾರೆಕ್ಟರ್. ಬಟ್ ಈ ಕಾರಲ್ಲಿ ಉಳಿದ್ರೆ ಹೆಂಗ್ ಆಕ್ಸಿಲರೇಟ್ ಆಗತ್ತೆ ಅನ್ನೋದಕ್ಕೆ ಆ ಒಂದು ಸ್ಲೈಟ್ ಗ್ಲಿಮ್ಸ್ ಅಂತೀವಲ್ಲ, ಆ ಥರ ಇದೆ. ಬಿಕಾಸ್ ದಟ್ ಇಂಜಿನ್ ಈಸ್ ಹ್ಯಾವಿಂಗ್ ಸಚ್ ಕ್ಯಾರೆಕ್ಟರ್ ಸ್ನೇಹಿತರೆ. ಒಟ್ನಲ್ಲಿ ಇನಿಷಿಯಲ್ ಇಂಪ್ರೆಷನ್ಸ್ ಮಾತ್ರ ಅದ್ಭುತ ಸ್ನೇಹಿತರೆ. ಸಖತ್ ಇಷ್ಟ ಆಯಿತು ಮಾತ್ರ ಆ ಗಾಡಿ ನನಗೆ. ಆಲ್ಮೋಸ್ಟ್ ಕೊಟ್ರೆ ಎಲ್ಲೂ ಒಂಥರ ಲ್ಯಾಗ್ ಇಲ್ಲ, ಆರಾಮಾಗೆ ನುಗ್ತಾ ಇದೆ ಆ ಗಾಡಿ. ಹಳೆ ಸ್ವಿಫ್ಟ್ ಹೆಂಗ್ ಇಂಪ್ರೆಸ್ ಮಾಡ್ತಾ ಇತ್ತು ನಿಮ್ನ, ಅದೇ ರೀತಿ ಇಂಪ್ರೆಸ್ ಮಾಡುತ್ತೆ ಈ ಕಾರ್ ಕೂಡ. ಪಿಕಪ್ ಆಫ್ ದಿ ಕಾರ್ ಅಂತ ತಗೊಂಡ್ರೆ ಪಿಕಪ್ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಯಾಕೆ ಅಂತ ಅದನ್ನ ನೆಕ್ಸ್ಟ್ ಅಪ್ಕಮಿಂಗ್ ಪಾಯಿಂಟ್ ಅಲ್ಲಿ ಹೇಳ್ತೀನಿ. ಹಳೆ ಸ್ವಿಫ್ಟ್ ಅಲ್ಲಿ ಒಂದು ತುಂಬಾ ಲೀನಿಯರ್ ಪವರ್ ಡೆಲಿವರಿ ನೋಡ್ತಾ ಇದ್ವಿ, ಬಟ್ ಇದರಲ್ಲಿ ಸ್ಪೈಕ್ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಆ ಒಂದು ಸ್ಪೋರ್ಟಿನೆಸ್ ಎಲ್ಲೋ ಒಂದ್ ಕಡೆ ಕ್ಯಾರೆಕ್ಟರ್ ಆಡ್ ಆಗಿದೆ ಆಕ್ಚುಲಿ ಇಂಜಿನ್ಗೆ. ಅದ್ ನನಗೆ ತುಂಬಾ ಫೀಲ್ ಆಗ್ತಾ ಇದೆ. ಬಿಕಾಸ್ ಆ ಒಂದು ಸೌಂಡ್ ಆಗಿರ್ಬೋದು, ಫುಲ್ ಮಾಡೋಂತಹ ವೇ ಆಗಿರ್ಬೋದು, ತುಂಬಾ ಅಂತಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಕಾರು. ಇಟ್ಸ್ ನಾಟ್ ಜಸ್ಟ್ ಅ ಫೇಸ್ ಲಿಫ್ಟ್ ರೀ ಕಾರ್, ಆಕ್ಚುಲಿ ಇಂಜಿನ್ಗೂ ಫೇಸ್ ಲಿಫ್ಟ್ ಕಟ್ಟಂಗಿದೆ ಮಾರುತಿ ಸುಜುಕಿನವರು. ಇಂಜಿನ್ ಮಾತ್ರ ತುಂಬಾ ಅಂತಂದ್ರೆ ತುಂಬಾ ಸ್ಪ್ರೈಟಿ ಆಗಿದೆ. ಪಿಕಪ್ ಕೂಡ ಎಲ್ಲೂ ಹೆಸಿಟೇಷನ್ ಇಲ್ವೇ ಇಲ್ಲ ಸ್ನೇಹಿತರೆ. ನೀವು ಕೊಟ್ಟ ತಕ್ಷಣ ಟಕ್ 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 ಅಂತ ತೊಗ್ಗತಾನೆ ಇರುತ್ತೆ. ಮೇ ಬಿ ನೀವು ಆಟೋಮೆಟಿಕ್ ತಗೊಂಡಾಗ ನಿಮ್ಗೆ ಅಲ್ಲಿ ಸ್ವಲ್ಪ ಲ್ಯಾಗ್ ಅನ್ಸ್ಬೋದು, ದಟ್ಸ್ ಡ್ಯೂ ಟು ದ AMT ಗೇರ್ ಬಾಕ್ಸ್ ಸ್ನೇಹಿತರೆ. ಬಟ್ ಮ್ಯಾನ್ಯಲ್ ತಗೋತಾ ಇದ್ದೀರಾ ಅಂತಂದ್ರೆ ನಿಮಗೆ ಎಲ್ಲಿ ಅಂತಂದ್ರೆ ಎಲ್ಲೂ ಡಿಸಪಾಯಿಂಟ್ ಆಗಲ್ಲ. ಅಷ್ಟು ಬ್ಯೂಟಿಫುಲ್ ಆಗಿ ಪಿಕ್ ಮಾಡುತ್ತೆ ಕಾರು, ಮತ್ತೆ ಅಷ್ಟು ಬ್ಯೂಟಿಫುಲ್ ಆಗಿ ಕೂಲಿಂಗ್ ಇದೆ ಕಾರ್ದು. ಗೇರ್ ಬಾಕ್ಸ್ ತುಂಬಾ ಜಾಯ್ ಟು ಯೂಸ್, ಲೈಕ್ ಎಫರ್ಟೇ ತಗೊಳ್ಳಲ್ಲ. ಬೆಣ್ಣೆಲ್ ಕೂದಲು ತೆಗೆಯೋದು ಅಂತಾರಲ್ಲ ಆ ರೀತಿ ಇದೆ ಶಿಫ್ಟಿಂಗು. ಎಲ್ಲೂ ಒಂಥರ ನಾಚಿ ಫೀಲೇ ಇಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಈಸಿಯಾಗಿ ನೀವು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತಂದ್ರೆ ನೋಡಿ ಆರಾಮಾಗಿ ತಗೋತಾ ಇದೆ. ನೋಡಿ 5th ಗೇರ್ ಟಾಕಾರ್ ಆರಾಮಾಗಿ ಕೂಲಿಂಗ್ ಮಾಡ್ತಾ ಇದೆ ಕಾರು. ನೀವು ಈಸಿಯಾಗಿ ಶಿಫ್ಟ್ ಮಾಡ್ಕೊಂಡು ಹೋದ್ರು ಕೂಡ ಕಾರು ಎಲ್ಲೂ ಹೆಸಿರೇಟ್ ಮಾಡಲ್ಲ, ಆರಾಮಾಗಿ ಕೂಲಿಂಗ್ ಕೊಡುತ್ತೆ. ಆ್ಯಂಡ್ ದಟ್ಸ್ ಬಿಕಾಸ್ ಆಫ್ ದ ಲೋ ಎಂಡ್ RPM ಸ್ನೇಹಿತರೆ. ಲೋ ಎಂಡ್ ಮತ್ತೆ ಮಿಡ್ RPM ಈಸ್ ದ ಹೈಲೈಟ್ ಆಫ್ ದಿಸ್ ಕಾರ್ ಸ್ನೇಹಿತರೆ. ಈ ಮೇಜರ್ ಇಂಜಿನ್ ಅಲ್ಲಿ ಹೈಲೈಟ್ ಇರುವಂತದ್ದೇ ಲೋ ಎಂಡ್ ಟಾರ್ಕ್. ಅದನ್ನೇ ಮಾರುತಿ ಸುಜುಕಿನವರು ಆಕ್ಚುಲಿ ಟ್ಯೂನ್ ಮಾಡಿರೋದು ಈ ಕಾರಲ್ಲಿ. ಲೋ ಎಂಡ್ ಟಾರ್ಕ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದ್ರೆ 1000 RPM ಅಲ್ಲಿ ಇದ್ರೂ 3rd ಗೇರ್ ಅಲ್ಲಿ ಆರಾಮಾಗಿ ಪಿಕ್ ಆಗುತ್ತೆ ಗಾಡಿ. ಇವನ್ 2nd ಗೇರ್ಗೆ ಹಾಕ್ಬಿಟ್ಟು ನೀವು ಸ್ಟ್ಯಾಂಡ್ ಸ್ಟಿಲ್ ಅಲ್ಲಿ ಇತ್ತು ಸ್ವಲ್ಪ ವೈಬ್ರೇಟ್ ಆಗುತ್ತೆ ಅನ್ನೋದು ಬಿಟ್ರೆ, ಬಟ್ ಈಸಿಯಾಗಿ ಕಾರ್ ಫುಲ್ ಬಂದ್ಬಿಡುತ್ತೆ. ಎಲ್ಲೂ ಒಂಥರ ಸ್ಟ್ರಗಲ್ ಮಾಡಲ್ಲ ಅಥವಾ ಎಲ್ಲೋ ಒಂಥರ ಹೆಸಿಟೇಟ್ ಮಾಡಲ್ಲ. ಅಷ್ಟು ಚೆನ್ನಾಗಿ ಲೋ ಎಂಡ್ ಟಾರ್ಕ್ ನ ಟ್ಯೂನ್ ಮಾಡಿದ್ದಾರೆ. ಮಿಡ್ ಎಂಡ್ ಮತ್ತೆ ಲೋ ಎಂಡ್ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಟಾಪ್ ಎಂಡ್ ಕಂಪ್ಲೀಟ್ ಆಗಿ ಲ್ಯಾಕ್ ಆಗಿದೆ. ಬಟ್ ಇಟ್ ಡೂ ಫುಲ್ ಸ್ಟಿಲ್ 6000 RPM ಸ್ನೇಹಿತರೆ. ಬಟ್ ಪೋಸ್ಟ್ 5000 RPM ನಿಮಗೆ ಮಿಡ್ RPM ಅಲ್ಲಿ ಏನ್ ಪ್ರೋಗ್ರೆಸ್ ಕಾಣುತ್ತೆ ಅಷ್ಟು ಪ್ರೋಗ್ರೆಸಿವ್ ನಿಮಗಿರಲ್ಲ. ಬಟ್ ಇಟ್ ಡೂ ಹ್ಯಾವ್ ಅ ಪ್ರೋಗ್ರೆಸ್, ಬಟ್ ಸೌಂಡ್ ಜಾಸ್ತಿ ಇರತ್ತೆ ಅಷ್ಟೇ. ಬಟ್ ತುಂಬಾ ಲೈವ್ಲಿ ಅಂತಂದ್ರೆ ಮಿಡ್ RPM ಸ್ನೇಹಿತರೆ. ಹೆವಿ ಅಂತಂದ್ರೆ ಹೆವಿ ಪುಲ್ ಮಾಡತ್ತೆ ಕಾರು. ಲೋ ಎಂಡ್ ಸಿಟಿಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಟ್ಯೂನ್ ಮಾಡಿದ್ದಾರೆ. ಅಂಡ್ ಕ್ವಿಕ್ ಓವರ್ಟೇಕ್ ಬೇಕು ಅಂತಂದ್ರೆ ಮಿಡ್ RPM ಅಲ್ಲಿ ಇಟ್ಕೊಳ್ಳಿ, ನಿಮಗೆ ಎಲ್ಲೂ ಡಿಸಪಾಯಿಂಟೇ ಮಾಡಲ್ಲ, ಅಷ್ಟು ಚೆನ್ನಾಗಿ ಕೊಡತ್ತೆ. ಬಟ್ ನಿಮ್ಗೊಂದು ಸ್ಪೋರ್ಟಿ ಸೌಂಡ್ ಕೇಳಬೇಕು ಪ್ರೋಗ್ರೆಸ್ಗಿನ ಅಂತಂದ್ರೆ ಟಾಪ್ ಎಂಡ್ಗೆ ಹಾಕೊಳ್ಳಿ. ಟರ್ಬೋ ಇಲ್ದಿದ್ರು ಎಷ್ಟು ಬ್ಯೂಟಿಫುಲ್ ಆಗಿ ಕಾರ್ ಸೌಂಡ್ ಮಾಡತ್ತೆ ಅಂತಂದ್ರೆ ಸೀರಿಯಸ್ಲಿ ಸಖತ್ ಇಂಪ್ರೆಸ್ ಮಾಡ್ತು ಸ್ನೇಹಿತರೆ. ಸೊ ಸಾಕು ಕುಯ್ದಿದ್ದು, ಒಂದ್ ಕಡೆ ಸ್ಟಾಪ್ ಮಾಡಿ ಕಾರ್ ಹೆಂಗ್ ಫುಲ್ ಮಾಡತ್ತೆ ಅಂತ ಅನ್ನೋದನ್ನ ತೋರಿಸ್ತೀನಿ. ಕಾರ್ನ ಫುಲ್ ಮಾಡೋಣ ಸ್ನೇಹಿತರೆ. ಟ್ರಾಕ್ಷನ್ ಕಂಟ್ರೋಲ್ ಆಫಲ್ಲಿ ಇಡೋಣ. ಓಕೆ ನೋಡಿ, ಟ್ರಾಕ್ಷನ್ ಕಂಟ್ರೋಲ್ ಆಫಲ್ಲಿದೆ. ಲಾಂಚ್ ಮಾಡಿ ನೋಡೋಣ, ತಡೀರಿ, ಸ್ವಲ್ಪ ರಶ್ ಇದೆ ರೋಡು, ಆದರೂ ಸ್ಟಿಲ್ ಲಾಂಚ್ ಮಾಡೋಣ. 6000ಗೆ ರೆಡ್ ಲೈನ್ ಇದೆ ಸ್ನೇಹಿತರೆ. ಬಟ್ ವೀಲ್ ಸ್ಪಿನ್ನು ಒಂಚೂರು ಆಗ್ತಿಲ್ಲ. ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡಿದ್ರು ಆ ಥರ ಟ್ಯೂನ್ ಮಾಡಿ ಇಕ್ಕಿದ್ದಾರೆ ಆ್ಯಕ್ಚುಲಿ. ನೋಡಿ ಯಾವ ಥರ ಇಂಜಿನ್ ಸೌಂಡ್ ಇದೆ ಅಂತ ಅನ್ನೋದು ಅನ್ನತ್ತೆ. ನನಗೆ ಅದೇ ಸ್ನೇಹಿತರೆ ಹೇಳಿದ್ದು, ಸೀರಿಯಸ್ಲಿ ಎಷ್ಟು ಚೆನ್ನಾಗಿದೆ ಸೌಂಡಿಂಗ್ ಅಂತಂದ್ರೆ ಫೋರ್ಡ್ಸ್ ಏರ್ ಇಂಟೇಕ್ ಅಥವಾ ಕೇನ್ ಇಂಟೇಕ್ ಹಾಕಿದಾಗ ಆ ಒಂದು ಸೌಂಡ್ ಏನ್ ಬರುತ್ತೆ ಅಂತ ಆ ರೀತಿ ಸೌಂಡ್ ಮಾಡ್ತಾ ಇದೆ. ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ ನೋಡಿ, 3000 ಮೇಲೆ ಕೇಳಿಸುತ್ತೆ. ಅನ್ನತ್ತೆ ಗಾಡಿ. ವಾವ್ 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 ವಾವ್, ಸೀರಿಯಸ್ಲಿ ಸ್ನೇಹಿತರೆ ಸೌಂಡ್ ಮಾತ್ರ ಕ್ರೇಜಿ ಆಗಿದೆ.
ಪೋಸ್ಟ್ 3000 ಮೇಲೆ ಸಖತ್ತಾಗಿ ಫುಲ್ ಆಗತ್ತೆ ಅಂಡ್ ಸಖತ್ತಾಗಿ ಸೌಂಡ್ ಮಾಡುತ್ತೆ ಕಾರು. ಅಂಡ್ ಇಟ್ ಡೂ ಹ್ಯಾವ್ ಅ ಕ್ಯಾರೆಕ್ಟರ್ ಸ್ನೇಹಿತರೆ. ಅದೇನೋ ಹೇಳ್ತೀವಲ್ಲ, ಕಣ್ಣಾರೆ ನೋಡಿದ್ರು ಪ್ರಮಾಣಿಸಿ ನೋಡು ಅಂತ, ಇದಕ್ಕೆ ಸ್ನೇಹಿತರೆ ಹೇಳೋದು. ಪವರ್ ಫಿಗರ್ಸ್ ನೋಡಿ, ಆನ್ ಪೇಪರ್ಸ್ ನೋಡಿ, ದಯವಿಟ್ಟು ಯಾಮಾರ್ಬೇಡಿ, ಅಷ್ಟೇ ನಾನು ಹೇಳೋದು. ಬನ್ನಿ ಗಾಡಿ ಟೆಸ್ಟ್ ಡ್ರೈವ್ ತಗೊಳ್ಳಿ, ನಿಮ್ಗೆ ಇಂಪ್ರೆಸ್ ಮಾಡಲಿಲ್ಲ ಅಂದ್ರೆ ಕೇಳಿ. ನೋಡಿ, ಬ್ಯೂಟಿಫುಲ್. ಹೆವಿ ಅಂತಂದ್ರೆ ಹೆವಿ ಇಂಪ್ರೆಸ್ ಮಾಡ್ತಾವ ಮಾತ್ರ. ಇಂಜಿನ್ ವೈಸ್ ಮಾತ್ರ ಸ್ನೇಹಿತರೆ ಕ್ರೇಜಿ, ಸೀರಿಯಸ್ಲಿ ಸಖತ್ ಇಂಪ್ರೆಸ್ ಮಾಡ್ತಾವ ಮಾತ್ರ ನನ್ನ. ಹಳೆ ಸ್ವಿಫ್ಟ್ ವಾಸ್ ನೋನ್ ಫಾರ್ ಫನ್ ಟು ಡ್ರೈವ್ ಫ್ಯಾಕ್ಟರ್. ಆ ಕ್ಯಾರೆಕ್ಟರ್ ನ ಈ ಕಾರು ಈಸಿಯಾಗಿ ಹೋಲ್ಡ್ ಮಾಡಿದೆ ಅಂಡ್ ದಟ್ ಈಸ್ ಟು ಎವಿಡೆಂಟ್ ಸ್ನೇಹಿತರೆ. ಬಿಕಾಸ್ ಒಂದು ಕಾರ್ ಓಡಿಸ್ಬೇಕಾದ್ರೆ ಮಜಾ ಕೊಡ್ಲಿಲ್ಲ ಅಂತ ಅಂದ್ರೆ ಅದು ಕಾರೇ ಅಲ್ಲ ನನ್ನ ಪ್ರಕಾರ. ಸೊ ಸ್ವಿಫ್ಟ್ ಈಸ್ ಆಲ್ವೇಸ್ ವೆಲ್ ನೋನ್ ಫಾರ್ ಫನ್ ಟು ಡ್ರೈವ್ ಫ್ಯಾಕ್ಟರ್, ಅದನ್ನ ಮೇಂಟೈನ್ ಮಾಡಿದೆ. ಥ್ರಾಟಲ್ ಸೆನ್ಸಿಟಿವಿಟಿ ಇಟ್ಸ್ ವೆರಿ ಗುಡ್, ಬಿಕಾಸ್ ಥ್ರಾಟಲ್ ಕೊಟ್ಟ ತಕ್ಷಣ ಈಸಿಯಾಗಿ ಪಿಕಿಂಗ್ಸ್ಗಳನ್ನ ತಗೋತಾರೆ. ಆ್ಯಂಡ್ ನಿಮ್ಗೆ ಹೇಳ್ದೆ ನೋಡಿ, ಆಲ್ಮೋಸ್ಟ್ ಸೆಕೆಂಡ್ ಗೇರಲ್ಲಿ ಇಟ್ಕೊಂಡಿನಿ, ಬಿಲೋ 1000 RPM ಇದೆ ನೋಡಿ, ಈಸಿಯಾಗಿ ಫುಲ್ ತಗೋತಾ ಇದೆ. ಈಗ 1000 RPM ಬಿಡ್ತೀನಿ ನೋಡಿ ಕಾರ್ನ, ನೋಡಿ 1000 RPM ಬಂತಾ ನೋಡಿ, ನೋಡಿ ಪಟ್ ಅಂತ ತಗೋತಾರೆ. ಬಟ್ ಇಲ್ಲಿ AC ಆನ್ ಮಾಡಿದ್ದೀನಿ, ಇವಾಗ AC ಆಫ್ ಮಾಡ್ತೀನಿ ನೋಡಿ, 1000 RPM ಬರುತ್ತೆ ನೋಡಿ. ಇವಾಗ ಬ್ರೇಕ್ ಹೊಡಿತೀನಿ ನೋಡಿ, ಇವಾಗ ನೋಡಿ ನೋಡಿ ಹೆಂಗ್ ಪಿಕ್ ಮಾಡ್ತಾ ಇದೆ ಅಂತಂದ್ರೆ ಕಾರು. ಲೋ ಎಂಡ್ ಮಾತ್ರ ಸಿಕ್ಕಾಪಡೆ ಚೆನ್ನಾಗಿದೆ ಈ ಕಾರಲ್ಲಿ, ಬ್ಯೂಟಿಫುಲ್ ಸ್ನೇಹಿತರೆ. ಸೀರಿಯಸ್ಲಿ ಸಖತ್ ಇಷ್ಟ ಆಯಿತು ನನಗೆ. ಆ್ಯಂಡ್ ಥ್ರಾಟಲ್ ಸೆನ್ಸಿಟಿವಿಟಿ ಬಗ್ಗೆ ಹೇಳ್ತಾ ಇದ್ದೆ ನಾನು. ಥ್ರಾಟಲ್ ಕೂಡ ತುಂಬ ಚೆನ್ನಾಗಿದೆ, ಎಲ್ಲೋ ಒಂಥರ ಡಿಲೇ ಇಲ್ಲ. ನೀವು ಕೊಟ್ಟ ತಕ್ಷಣನೇ ಇನ್ಸ್ಟೆಂಟಾಗಿ ರೆಸ್ಪಾಂಡ್ ಮಾಡುತ್ತೆ. ಬಟ್ ಡಿಪೆಂಡಿಂಗ್ ಅಪಾನ್ ದ RPM ಪುಲ್ಲಿಂಗ್ ಡಿಪೆಂಡ್ ಆಗುತ್ತೆ. ಬಟ್ ಇಟ್ಸ್ ಆನ್ ಅ ರೆಸ್ಪಾನ್ಸಿವ್ ಸೈಡ್. ಲೆಟ್ಸ್ ಟಾಕ್ ಅಬೌಟ್ ದ ಸ್ಟೇರಿಂಗ್ ವೀಲ್ ಸ್ನೇಹಿತರೆ. ಸ್ಟೇರಿಂಗ್ ವೀಲ್ ಆ್ಯಕ್ಚುಲಿ ಲೋಯರ್ ಸ್ಪೀಡ್ಸಲ್ಲಿ ಲೈಟ್ ಆಗಿದೆ. ಬಟ್ ನಿಮಗೆ ಪೋಸ್ಟ್ 60 ಅಥವಾ 70 ಮೇಲೆ ಸ್ಟೇರಿಂಗ್ ಆ್ಯಕ್ಚುಲಿ ವೇ ಅಪ್ ಆಗುತ್ತೆ ನೋಡಿ. ವೇ ಅಪ್ ಆಗ್ತಾರೆ ನನಗೆ ಯಾರಿಗೂ ಆ್ಯಕ್ಚುಲಿ ಸ್ಟೇರಿಂಗ್ ವೇ ಅಪ್ ಆಗುತ್ತೆ. ಬಿಕಾಸ್ ಲೋಯರ್ ಸ್ಪೀಡ್ಸ್ ಅಲ್ಲ, ಒಂದು ಲೈಟ್ನೆಸ್ ಏನಿರುತ್ತೆ ಆ ಒಂದು ಲೈಟ್ನೆಸ್ನ ಕ್ಯಾರಿ ಮಾಡ್ತಾ ಇಲ್ಲ. ದಟ್ಸ್ ಅ ಗುಡ್ ಥಿಂಗ್. ಆ್ಯಕ್ಚುಲಿ ಹೆದರಿಕೆ ಫೀಲ್ ಕೊಡಲ್ಲ. ತುಂಬ ಅಂತಂದರೆ ತುಂಬ ಬ್ಯೂಟಿಫುಲ್ ಆಗಿ ಸ್ಟೇರಿಂಗ್ ರೆಸ್ಪಾನ್ಸ್ ಇದೆ. ಬಟ್ ಏನಂತಂದರೆ ಲೇನ್ ಚೇಂಜಿಂಗಲ್ಲಿ ಸ್ವಲ್ಪ ಡಿಲೇ ಇದೆ ನೋಡಿ. ಇವಾಗ ನೋಡಿ ನೋಡಿ ಯಾವಾಗ ಪಾಯಿಂಟ್ ಮಾಡಿದೆ ಅದು ಯಾವಾಗ ತಗೋತು ಅಂತ ಅನ್ನೋದು. ಸೊ ಎಸ್, ಅದೊಂದು ಸ್ವಲ್ಪ ಡಿಲೇ ಇದೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಸ್ಟೇರಿಂಗ್ ಡೂ ಹ್ಯಾವ್ ಲಿಟಲ್ ಬಿಟ್ ಆಫ್ ಫೀಲ್ ಆ್ಯಂಡ್ ಫೀಡ್ಬ್ಯಾಕ್ ಸ್ನೇಹಿತರೆ. ತುಂಬ ಡಿಸ್ಕನೆಕ್ಟ್ ಅನ್ನೋರ ಥರ ಇಲ್ಲ. ಹೈಯರ್ ಸ್ಪೀಡ್ಸಲ್ಲಿ ಮುಂಚೆ ಎಲ್ಲ ಸ್ಟೇರಿಂಗ್ ವೀಲ್ ತುಂಬ ಅಂತಂದರೆ ತುಂಬ ಲೈಟಾಗಿರ್ತಾ ಇತ್ತು. ಬಟ್ ಇದರಲ್ಲಿ ಆ ಥರ ಇಲ್ವೇ ಇಲ್ಲ, ವೇ ಅಪ್ ಆಗುತ್ತೆ. ದಟ್ಸ್ ಅ ಗುಡ್ ಥಿಂಗ್. ಆ್ಯಕ್ಚುಲಿ ಹೊಸ ಸಸ್ಪೆನ್ಷನ್ ಕೊಟ್ಟಿರೋದು ಆ್ಯಂಡ್ ಹೊಸ ಗೇರ್ ಬಾಕ್ಸ್ ಕೊಟ್ಟಿರೋದು. ಗೇರ್ ಬಾಕ್ಸ್ ಬಗ್ಗೆ ನನಗೇನು ಇಶ್ಯೂಸ್ ಇಲ್ಲ. ಬಟ್ ಸಸ್ಪೆನ್ಷನ್ ಏನನ್ಸಿದ್ದು ಅಂತಂದರೆ, ಹಳೆ ಸ್ವಿಫ್ಟಲ್ಲಿ ಇಟ್ ವಾಸ್ ಟ್ಯೂನ್ ಟುವರ್ಡ್ಸ್ ದ ಕಂಫರ್ಟ್ ಓರಿಯೆಂಟೆಡ್ ಸೈಡ್ ಸ್ನೇಹಿತರೆ. ಬಟ್ ಈ ಸ್ವಿಫ್ಟಲ್ಲಿ ಆ ಥರ ಇಲ್ಲ, ಸ್ವಲ್ಪ ಸ್ಟಿಫೆಂಡ್ ಅಪ್ ಮಾಡಿದ್ದಾರೆ. ಲೈಕ್ ಯಾವ ಥರ ಅಂತಂದರೆ, ನಾರ್ಮಲ್ ಹಂಪ್ ಕೂಡ ಕೆಲವು ಸಲ ನಿಮಗೆ ಪಟ್ಟಂತ ಫೀಲ್ ಆಗ್ಬಿಡುತ್ತೆ. ಸೊ ಆ ಥರ ಕೊಟ್ಟಿದ್ದಾರೆ. ದಟ್ಸ್ ನಾಟ್ ಅ ಬ್ಯಾಡ್ ಥಿಂಗ್. ಲೈಕ್ ಅನ್ಕಂಫರ್ಟಬಲ್ ಅಂತೀವಲ್ಲ, ಆ ರೀತಿ ಅಲ್ವೇ ಅಲ್ಲ. ಬಿಕಾಸ್ ಅನ್ಕಂಫರ್ಟಬಲ್ ಆಗಿರೋ ನಾನು ಹೇಳ್ಬಿಡ್ತಾ ಇದೆ ಸ್ನೇಹಿತರೆ, ಇಟ್ಸ್ ಆನ್ ಅನ್ಕಂಫರ್ಟಬಲ್ ರೈಡ್ ಕ್ವಾಲಿಟಿ ಅಂತ. ಬಟ್ ದೇ ಹ್ಯಾವ್ ನಾಟ್ ಟ್ಯೂನ್ ಇನ್ ದ್ಯಾಟ್ ವೇ. ಬಟ್ ಸ್ವಲ್ಪ ಸ್ಟಿಫ್ ಅಂತೂ ಮಾಡಿದ್ದಾರೆ, ಅದು ಫೀಲ್ ಆಗುತ್ತೆ. ಬಟ್ ಲೋಯರ್ ಸ್ಪೀಡ್ಸಲ್ಲಿ ಆ ಒಂದು ಸ್ಟಿಫ್ನೆಸ್ ನಿಮಗೆ ಸ್ವಲ್ಪ ಫೀಲ್ ಆಗ್ಬೋದು. ಬಟ್ ಸ್ವಲ್ಪ ಸ್ಪೀಡ್ ಅಪ್ ಆಗ್ತಾ ಆಗ್ತಾ ಆ ಸ್ಟಿಫ್ನೆಸ್ ನಿಮಗೆ ಕಾಣಲ್ಲ ಸ್ನೇಹಿತರೆ. Z900 ಸ್ನೇಹಿತರೆ ನೋಡಿದ್ರೆ ಆಕ್ರೋಪೋವಿಚ್ ಎಕ್ಸಾಸ್ಟ್ ಹಾಕ್ಸಿದ್ದಾರೆ, ಒಳ್ಳೆ ಬುಮ್ ಅಂತ ಇದೆ ಗಾಡಿ. ಹೋಗ್ತಾ ಹೋಗ್ತಾ ಆ್ಯಕ್ಚುಲಿ ರೈಡ್ ಕ್ವಾಲಿಟಿ ನಿಮಗೆ ಇಂಪ್ರೂವ್ ಆಗುತ್ತೆ. ದಟ್ಸ್ ದ ಬ್ಯೂಟಿ ಆಫ್ ದಿಸ್ ಸಸ್ಪೆನ್ಷನ್ ಸ್ನೇಹಿತರೆ. ಸೊ ಹೊಸ ಸಸ್ಪೆನ್ಷನ್ ಏನು ಕೊಟ್ಟಿದ್ದಾರೆ, ಸೊ ಆನ್ ಅ ವೆರಿ ಕಂಪ್ಲೈಂಟ್ ಸೈಡ್ ಸ್ನೇಹಿತರೆ. ಒಂಥರ ರಫ್ ಪ್ಯಾಚ್ ಹೋದಾಗ್ಲೂ ಅಥವಾ ತುಂಬ ಅಂಡಿಲೇಷನ್ಸ್ ಮೇಲೆ ಹೋದಾಗ್ಲೂ ಸಸ್ಪೆನ್ಷನ್ ನಾಯ್ಸ್ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ರೆಡ್ಯೂಸ್ ಮಾಡಿದ್ದಾರೆ. ಒಂದು ನಾಯ್ಸ್ ಎವಿಡೆಂಟ್ ಆಗಿ ಕೇಳಲ್ಲ. ಸೊ ಎಸ್, ಸಸ್ಪೆನ್ಷನ್ ಕೂಡ ತುಂಬ ಚೆನ್ನಾಗಿದೆ. ಬಟ್ ಇಟ್ಸ್ ಆನ್ ಬಿಟ್ ಸ್ಟಿಫರ್ ಸೈಡ್. ಹಳೆ ಸ್ವಿಫ್ಟಿ ಕಂಪೇರ್ ಮಾಡಿ ನನಗೆ ಆ ಲೆವೆಲಿಗೆ ಸಸ್ಪೆನ್ಷನ್ ಬೇಕು ಅಂತಂದರೆ ಆ ಥರ ಸಸ್ಪೆನ್ಷನ್ ಸೆಟಪ್ ಇದ್ರಲ್ಲಿ ಕೊಟ್ಟಿಲ್ಲ ಸ್ನೇಹಿತರೆ. ಬಟ್ ಓವರ್ ಆಲ್ ಕಾರ್ ಡೈನಮಿಕ್ಸ್ ಆಗಿರ್ಬೋದು, ಹ್ಯಾಂಡ್ಲಿಂಗ್ ಆಗಿರ್ಬೋದು, ಸಸ್ಪೆನ್ಷನ್, ಸ್ಟೇರಿಂಗ್ ಎಲ್ಲ ಕೂಡ ಒಂಥರ ಸ್ಪೋರ್ಟಿ ಕ್ಯಾರೆಕ್ಟರಿಸ್ಟಿಕ್ಸ್ ಕಡೆನೇ ಟ್ಯೂನ್ ಮಾಡ್ದಂಗಿದ್ದಾರೆ ಸ್ನೇಹಿತರೆ ಸ್ವಿಫ್ಟ್ನ. ಹಾರ್ನ್ ಚೆಕ್ ಮಾಡೋಣ ನೋಡಿ, ಈ ಥರ ಇದೆ ಹಾರ್ನು. ಬೇರೆ ಮಾರುತಿ ಕಾರ್ ಏನಿದೆ ಅದೇ ಥರನೇ ಹಾರ್ನು. ಬ್ರೇಕ್ಸ್ ಆ್ಯಕ್ಚುಲಿ ನನಗೆ ಶಾಕಿಂಗ್ ಸ್ನೇಹಿತರೆ, ಸೀರಿಯಸ್ಲಿ. ಬಿಕಾಸ್ ಈ ಕಾರಲ್ಲಿ ಮುಂದ್ಗಡೆ ಫ್ರಂಟ್ ಡಿಸ್ಕ್ ಇದೆ, ಹಿಂದ್ಗಡೆ ಡ್ರಮ್ ಬರುತ್ತೆ. ಬಟ್ ಬ್ರೇಕಿಂಗ್ ಎಷ್ಟು ಶಾರ್ಪ್ ಇದೆ ಅಂತಂದ್ರೆ ಹಿಂದ್ಗಡೆಗೆ ಡ್ರಮ್ ಅಲ್ಲ ಡಿಸ್ಕ್ ಇದೆಯೇನೋ ಅಂತ ಅನ್ಸ್ಬೇಕು. ಸೊ ಅಷ್ಟು ಶಾರ್ಪ್ ಇದೆ ಬ್ರೇಕಿಂಗು. ಬ್ರೇಕ್ ಬೈಟ್ ಕೂಡ ತುಂಬಾ ಅಗ್ರೆಸಿವ್ ಅಥವಾ ತುಂಬಾ ಶಾರ್ಪ್ ಬೈಟಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಬಟ್ ಆ ಒಂದು ಶಾರ್ಪ್ ಬೈಟಿಂಗ್ ಪಾಯಿಂಟ್ ಯಾವ ತರ ಇದೆ ಅಂತಂದ್ರೆ, ನೀವು ತುಂಬಾ ಪ್ರೆಸ್ ಮಾಡಿದ ತಕ್ಷಣ ಸ್ಕಿಡ್ ಕೂಡ ಆಗಲ್ಲ ಕಾರು. ಆಕ್ಚುಲಿ ನಾನು ಟ್ರೈ ಮಾಡಿದೆ, ಎಲ್ಲೂ ಸ್ಕಿಡ್ಡೇ ಆಗಲಿಲ್ಲ ಕಾರು. ಸೊ ಪರ್ಫೆಕ್ಟ್ ಆಗಿ ಅದೇ ಲೇನಲ್ಲಿ ಹೋಗಿ ನಿಲ್ಲತ್ತೆ ಕೂಡ. ನೋಡಿ ಇವಾಗ ನೋಡಿ 50 ಇದೆ ನೋಡಿ, ತುಂಬಾ ಕಂಟ್ರೋಲ್ಡ್ ಮ್ಯಾನರ್ ಅಲ್ಲಿ ಇದೆ ಸ್ನೇಹಿತರೆ ಕಾರು.
ಬ್ರೇಕ್ ಹೊಡೆದ್ರು ಕಾರ್ ಎಲ್ಲೂ ಒಂಥರ ಕಂಟ್ರೋಲ್ ಕಳ್ಕೊಳತ್ತೆ ಅನ್ನೋ ರೀತಿ ಇಲ್ಲ. ಸೊ ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಸೊ ಬ್ರೇಕ್ಸ್ ಕೂಡ ತುಂಬ ಚೆನ್ನಾಗಿದೆ ಈ ಕಾರಲ್ಲಿ ಅಂತ ಹೇಳ್ಬೋದು. ಸೊ ಇದಾಗಿತ್ತು ಈ ಸ್ವಿಫ್ಟ್ನ ರಿವ್ಯೂ ಸ್ನೇಹಿತರೆ. ಮೇಜರಾಗಿ ಇಂಜಿನ್ದೇ ಹೈಲೈಟ್ ಇದ್ದಿದ್ದು ಈ ಕಾರಲ್ಲಿ. ಇಂಜಿನ್ ಇಸ್ ಬ್ಯೂಟಿಫುಲ್ ಸ್ನೇಹಿತರೆ. ಲೋ ಎಂಡು ಒಂಚೂರು ಫೀಲ್ ಆಗಲ್ಲ ನಿಮಗೆ ಲ್ಯಾಗ್ ಇದೆ ಅಂತ, ಅಷ್ಟು ಬ್ಯೂಟಿಫುಲ್ ಆಗಿ ಟ್ಯೂನ್ ಮಾಡಿದ್ದಾರೆ ಲೋ ಎಂಡ್ನ. ಸಿಟಿ ಯೂಸೇಜ್ಗಳಿಗೆ ಮಾತ್ರ ಹಬ್ಬ ಅಂತ ಅನ್ಬೋದು, ಅಷ್ಟು ಚೆನ್ನಾಗಿದೆ ನೋಡಿ. ಸಿಕ್ಕಾಪಟ್ಟೆ ಎಳೆಯುತ್ತೆ ಸ್ನೇಹಿತರೆ, ಸೀರಿಯಸ್ಲಿ ಎಳೆದು ಮಜಾ ಮಾಡ್ಬೋದು ಸ್ನೇಹಿತರೆ, ಅಷ್ಟು ಚೆನ್ನಾಗಿದೆ ಕಾರು. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ 163 mm ಇದೆ. ಸೊ ಸಿಟಿ ಯೂಸೇಜ್ಗಳಿಗೆ ಏನು ತೊಂದರೆ ಇಲ್ಲ. ಈ ಕಾರಲ್ಲಿ ಒಂದೇ ಒಂದು ನನಗೆ ಓಡಿಸ್ದ ಗ್ರೈಬ್ ಅಂತ ಅನಿಸಿದ್ದು, ಬಿಕಾಸ್ ಬರೀ ಪಾಸಿಟಿವ್ ಹೇಳ್ತಾ ಇದ್ರೆ ಬಯಾಸ್ಡ್ ರಿವ್ಯೂರ್ ಅಂತ ಅನ್ಕೊಂಡ್ಬಿಡ್ತೀರಾ ನೀವು. ಸೊ ಪ್ರತಿಯೊಂದು ಕಾರಲ್ಲೂ ನೆಗೆಟಿವ್ಸ್ ಇದ್ದೇ ಇರುತ್ತೆ. ಡ್ರೈವ್ ಫೀಲ್ ಆಗಿದ್ದೇನು ಅಂದರೆ 3 ಸಿಲಿಂಡರ್ ಇಂಜಿನ್ ಆಗಿರೋದ್ರಿಂದ AC ಹಾಕಿದಾಗ ನಿಮ್ಗೆ ಆ ಒಂದು ಪಿಕಪ್ ಸ್ವಲ್ಪ ಲ್ಯಾಗ್ ಅಂತ ಅನ್ಸುತ್ತೆ. ಬಟ್ ಒಂದು ಸರ್ಟೈನ್ RPM ಕ್ರಾಸ್ ಆದಮೇಲೆ ಲೈಕ್ ಪೋಸ್ಟ್ 2.5 ನಿಮಗೆ ಫುಲ್ ವೈಸ್ ಏನು ತೊಂದರೆ ಕೊಡಲ್ಲ. ಬಟ್ ಇಮಿಡಿಯೇಟ್ ಓವರ್ಟೇಕ್ ಬೇಕು, ನಾನು 2000 RPM ಅಲ್ಲಿ ಇದ್ದೀನಿ, 1.5 ಅಲ್ಲಿ ಇದ್ದೀನಿ, ಸ್ಟಿಲ್ ಓವರ್ಟೇಕ್ ಬೇಕು ಇಮಿಡಿಯೇಟ್ ಆಗಿ ಅಂದರೆ ಅವಾಗ AC ಆಫ್ ಮಾಡಿ ಸ್ಪೋರ್ಟ್ಸ್ ಮೋಡ್ ಆನ್ ಆಗತ್ತೆ ಈ ಕಾರಲ್ಲಿ. ಸೊ ಎಸ್ ದಟ್ಸ್ ಒನ್ ಗ್ರೈಪ್ ಸ್ನೇಹಿತರೆ ನನಗೆ ಕಾಣಿಸಿದ್ದು. ಬರೀ ಸ್ವಿಫ್ಟ್ ಅಂತಲ್ಲ ಸ್ನೇಹಿತರೆ, ಇವನ್ ನನ್ನ ಹತ್ರ ಇರೋ ಕಾರ್ ಕೂಡ 3 ಸಿಲಿಂಡರೇನೆ, ಅದರಲ್ಲೂ ಇದ್ದೇ ಹಣೆ ಬರಾನೆ. ಟಿಯಾಗೋ ತೊಗೊಂಡ್ರೆ ಅದು ಕೂಡ ಅದೇ ಹಣೆ ಬರಾನೆ. ನೆಕ್ಸಾನ್ ತಗೊಳ್ಳಿ, ಅದು ಕೂಡ ಇದೇ ಹಣೆ ಬರಾನೆ. ನಾನು ಹೇಳ್ತಾರೆ ಪೆಟ್ರೋಲ್, ಡೀಸೆಲ್ ಅಲ್ಲ. ಸೊ ಎಸ್ 3 ಸಿಲಿಂಡರ್ ಕಾಮನ್ ಪ್ರಾಬ್ಲಮ್ ಇದು, AC ಆನ್ ಮಾಡಿದಾಗ ಪಿಕಪ್ ಡೌನ್ ಆಗುವಂಥದ್ದು. ಆ್ಯಂಡ್ ಮೋಸ್ಟ್ ಆಫ್ ದಿ ಪೆಟ್ರೋಲ್ ಕಾರ್ಸಲ್ಲೂ ಈ ಥರದ್ದೊಂದು ಪ್ರಾಬ್ಲಮ್ಸ್ ನೋಡ್ತೀರಾ ನೀವು. 40 ಹ್ಯಾಚ್ ಪ್ಯಾಕ್ ಬೇಕು ನಿಮಗೆ ಸೆಗ್ಮೆಂಟಲ್ಲಿ ಅಂದರೆ ಗ್ರ್ಯಾಂಡ್ ಐಟನ್ ಆಗಿರ್ಬೋದು, ಟಿಯಾಗೋಲ್ ಆಗಿರ್ಬೋದು, ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಸೊ ದಿಸ್ ಈಸ್ ದ ಒನ್ ಯು ನೀಡ್ ಟು ಕನ್ಸಿಡರ್ ಸ್ನೇಹಿತರೆ. ಸಿಕ್ಕಾಪಡೆ ಮಾತಾಡಿದ್ದೀನಿ ಗೊತ್ತು ನನಗೆ, ಬಟ್ ಅಷ್ಟು ಎಕ್ಸೈಟೆಡ್ ಆಗಿದೆ ಮತ್ತು ಅಷ್ಟು ಇಂಪ್ರೆಸ್ ಮಾಡ್ತೀನಿ ಸ್ನೇಹಿತರೆ ಈ ಕಾರ್ ನನಗೆ. ಸುಮ್ಮನೆ ಏನೋ ಹೊಗಳ್ಬೇಕು ಅಂತ ಹೊಗಳ್ತಾ ಇಲ್ಲ, ಬಂದು ಓಡಿಸಿ ನಾನು ಆಮೇಲೆ ಏನಾದರೂ ತುಂಬ ಹೈಪ್ ಕೊಟ್ಟಿದ್ರೆ ನೀವೇ ಹೇಳಿ ಸ್ನೇಹಿತರೆ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಅಂತ ಅದ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.